ಅವ್ರ ಮನೆಗೆ ತಿನ್ನಕ್ಕೆ ಹೋಗ್ತೀನಿ ಉಣ್ಣಕ್ಕೆ ಹೋಗ್ತೀನಿ ಅಂತ ನನ್ನ ಆಡ್ಕೊಂತಾರೆ. ಹಾರಾಡಿ ವಯಸ್ಸಾಗೈತೆ ಮುದುಗೋಬ್ಗಳು ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅಲ್ಲೇ ಸಾವಿತ್ರ ಕುಂತಂಗದಾಳೆ ಕಣ. ಮಾತಾಡ್ಸ್ತೀನಿ ತಾಡಿ. ಸಾವಿತ್ರ, ಏನು ಮಾಡಕತ್ತೀಯ? ಒಬ್ಬಳೆ ಆರಾಮಾಗಿ ಕೂತ್ಬಿಟ್ಟಿದ್ದೀಯಾ? ಊಟ ಮಾಡಿದೆ? ಕಾಣೆ ಉಂಡೆ ಕಾಣೆ. ಈಗ ಉಂಡು ಕೂತ್ಕೊಂಡಿದ್ದೆ ಸುಮ್ಮನೆ. ಅವಯ್ಯ ಅಪ್ಪಯ್ಯ ಹೊಲಕ್ಕೆ ಹೋದ್ರಲ್ಲ, ಅವರು ಕಳೆದು ಇತ್ತಂತೆ, ಅದಕ್ಕೆ ಕಳೆ ತೆಗಿಯಕ್ಕೆ ಹೋಗಿದ್ದಾರೆ ಕಣೆ. ಅದಕ್ಕೆ ನಾನು ಸುಮ್ಮನೆ ಒಬ್ಳು ಇದ್ದಲ್ಲ, ಬೇಜಾರಾಗೋದು, ಅದಕ್ಕೆ ಕೂತ್ಕೊಂಡೆ. ಹೌದೇನು? ಹಂಗಾರಿಲ್ಲ ಶಣಪ್ಪ, ಇಬ್ಬರು ಹೊಲಕ್ಕೆ ಹೋದ್ರೇನು? ಯಾಕೋ ಕಣೆ ಭಾರಿ ಆಕಳಿಕೆ ಬರ್ತಿದ್ದಾವೆ ಮಕ್ಕಳನ್ನ. ಒಂದು ಕ್ಷಣ ಅಂದ್ಕೊಂಡೆ, ಯಾಕೋ ನಿದ್ದೆನೋ ಬರಲಿಲ್ಲ, ಆಗ್ತಿದ್ದಿಲ್ಲ. ಹಂಗೆ ಅಡ್ಡಾಡ್ಕೊಂತ ಬಂದೆ ನಾನು. ಬಾರಿ ಕುಕ್ಕ, ಬಾರಿ ಈ ಕಡೆಗೆ. ಏಟಕ್ಕೆ ನಿಂತ್ಕೊಂಡು ಮಾತಾಡ್ತೀಯ? ಬಾ ಕುಕ್ಕ ಬಾ. ಯಾಕೆ ಅಲ್ಲಿಂದ ಯಾರನ್ನೋ ಬೈಕಂತ ಬತ್ತಿದ್ದಲ್ಲಿ? ಅಯ್ಯ, ಯಾರನ್ನ ಬೈಯನವ ನಾನು? ನನಗೆ ಬೈಯರ್ ಮಸ್ತ್ ಜನ ಇದ್ದಾರೆ ಕಣಿ ಸಾವಿತ್ರ. ನಿನಗೆ ಗೊತ್ತಾ? ವಾಲೆ ಬಿಡತ್ತಾಗೆ ಅಲ್ಲೇನಾಯ್ತು ಅದನ್ನು ನಾನು ಕುಣಿಕೆ ಆಡ್ಕೊಂತ ಕೂತಿದ್ದೆ. ಅಯ್ಯ ಬಾರಿ, ಆಗ್ಲಿಂದ ಹೇಳ್ದಂಗಲ್ಲ ನೀನು ನಿಂತ್ಕೊಂಡೇ ಮಾತಾಡ್ತೀಯವ. ಕುಕ್ಕ ಬಾ. ಅದೇನಾಗ್ತಂತೆ ಹೇಳೋಣ, ಹೇಳ್ಬಾರ್ದೆ ತೀರ. ಏನು ಕೂತ್ಕೊಂತೀಯ ಬಿಡ್ತೀವಿ ಬಿಡೆ, ಒಂಥರ ಬೇಜಾರು. ಏನು ಮಾಡೋಣ, ಹುಡುಗರು ಬೇರೆ ಮನೆಗಿರಲಿಲ್ಲ, ಹಂಗಾಗಿ ನೋಡು ಕಾಲು ತಡಿಲಾರ್ದ ಒಬ್ರು ಮಂತಕ್ಕೆ ಹೋದರೆ ಬಾಯಿ ತಡಿಲಾರ್ದ ಒಂದು ಮಾತಂತೆ. ಹಂಗಾದ ಕಣೆ ಇವತ್ತು. ಅಂಥದ್ದೇನಾತೆ? ಯಾಕ ನಾಡಿ ಬೇಜಾರಾಗಿದೆಯಾ? ಅಯ್ಯೋ ಏನಿಲ್ಲ ಕಾಣಿ, ನಾನು ಅಲ್ಲಿ ತಿಮ್ಮಜ್ಜಿ ಮತ್ತು ದುರ್ಗಜ್ಜನೇ ಹೇಳ್ತಿ ಕೂತ್ಕೊಂಡಿದ್ರವ. ನಾನು ಅವ್ರು ಏನು ಮಾತಾಡ್ತಾ ಇದ್ದಾರಲ್ಲ ಅಂತ ಹೋದೆ. ಹಿಂಗೆ ನಾನೇನು ಅಲ್ಲಿಗೆ ಹೋಗ್ಬೇಕಂತ ಹೋಗಲಿಲ್ಲ ಕಣಿ, ಹಂಗೆ ಮುಂದೆ ಹಿಂಗೆ ಬತ್ತಿದ್ನಲ್ಲ, ಹಂಗೆ ಮಾತಾಡ್ಸೋಣ ಅಂತ ಹೋದರೆ ಅವರು ಬಾಯಿ ಬಂದಂಗೆ ಏನೇನೋ ಮಾತಾಡಿಬಿಟ್ರು. ಭಾರಿ ಬೇಜಾರಾಗ್ಬಿಡ್ತು ಕಣಿ. ಹೌದೇನು? ಅಂಥದ್ದೇನೇ ಅಂದರು ಅನ್ಬಾರ್ದು ಮಾತು. ಪಾಪ ಅವರು ವಯಸ್ಸಾದ್ರೆ ಅವ್ರಿಗೇನು ಹೇಳಿರ್ತಾರೆ ಅಂಥದ್ದಿನಿಗೆ. ಅಯ್ಯೋ ನೀನು ಹಂಗೆ ಅನ್ಬೇಡ, ಸುಮ್ಮ ಕೂತ್ಕೊಳ್ಳಿ ಸಾವಿತ್ರಿ. ನಿನಗೇನು ಗೊತ್ತಾಗಬೇಕು? ಹಂಗಲ್ಲ ಸಾವಿತ್ರ, ಅವರು ನನಗೇನೇನಂದ್ರು ಗೊತ್ತೇ? ಲೊಳಲೊಳಲೊಳಲೊಳಲೊಳಲೊಳಲೊಳಲೊಳ. ಹೌದೇನು? ಹಿಂಗೆಲ್ಲ ಮಾತಾಡಿದರೆ ಬಿಡು. ದುರ್ಗಾಜಿನ ಹೆಂಡ್ತಿದ್ದಾಳಲ್ಲ, ಭಾರಿ ಸೊಕ್ಕು ಕಣೆ ಆ ಮುದುಕಿಗೆ. ಅದಕ್ಕೆ ನೋಡು, ಆ ಮುದುಕಿಗೆ ಒಂದು ನೀರು ಒಯ್ಯರಿಲ್ಲ. ಆನಾಡಿ ಮೆರಿತತೆ ಸೊಕ್ಕಿಲಿ. ಸೊಸೆರು ಮಕ್ಕಳು ಯಾರು ಸೇರಲ್ಲೋ. ನಿನಗೇನು ಗೊತ್ತು? ಬಂದು ನಮ್ಮವನ ಹತ್ರ ಅಳ್ತಿರ್ತಾಳೆ, ಯಾಕ ಹಿಂಗಾತು ಕಣೆ, ಯಾಕ ಹಿಂಗಾತು ಕಣೆ ಅಂತ. ಹೌದೇನು? ಹಿಂಗೆ ಸಮಾಚಾರ? ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ನೋಡಿ. ಆಗ್ಬೇಕು ಮತ್ತೆ ಒಳ್ಳೆಯವ್ರಿಗೆ ಹಿಂಗೆಲ್ಲ ಮಾತಾಡಿದ್ರಿ. ದೇವರೊಬ್ಬನೇ ಇದ್ದಾನೆ ನೋಡ್ಕೊಂಡು ಕುತ್ಕೊಳಕ್ಕೆ. ಒಳ್ಳೇದಾಯ್ತು ಕೆಟ್ಟದಾಯ್ತು ಅಂತ ದೇವರು ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಕಣಿ ಸಾವಿತ್ರ. ನೋಡು, ನಮ್ಮಂಥ ಒಳ್ಳೆಯವ್ರಿಗೆ ಹೆಂಗಲ್ಲ ಅಂದರೆ ಮತ್ತೆ ದೇವರು ಅವ್ರಿಗೂ ಒಬ್ಬರನ್ನ ಅಣ್ಣರನ್ನ ಹುಟ್ಟಿಸ್ತಾನೆ, ಗೊತ್ತೇ? ಏನು ಮಾಡ್ತೀನಿ ನಾಳೆ ಬಾರ ಕಾಣಿ. ನಾನು ಆಗಬಾರ್ದಾಗಿತ್ತು ಮದುವೆ. ನೋಡವ, ನೀನು ನನ್ನ ವಾರಿಗಳು, ನಿನ್ನ ಮದುವೆನೇ ಆಗಿಲ್ಲ, ನಿಂದೇ ಗೊತ್ತು ಮಕ್ಕಳೇ ಜೀವನ. ನಾನು ಆಗೋದಾಗಿ 2 ಮಕ್ಕಳು ಬೇರೆ, ಅವು ಹೆಂಗೋ ಏನೋ ಬಿಡೆ ನನ್ನ ಜೀವನದ್ದು. ಏನು ಹೇಳ್ತಿ ಕಡೆಗೆ? ನಾನು ಸರಿಯಾಗಿದ್ದಿದ್ರೆ ನನಗೆ ಯಾಕೆ ಇಂಥ ವನವಾಸ? ಕಣೆ ಮತ್ತೆ ದೇವರು ನೋಡ್ತಿರ್ತಾನೆ ಒಳ್ಳೇದಾದು ಕೆಟ್ಟದಾದು ಅಂತೇಳಿ. ಹೇಳ್ಬೋದು, ನೀನೇನು ಬೇಜಾರಾಗಬೇಡ. ಮಕ್ಕಳಿನ್ನ ಬಂದಿಲ್ಲ ನಿನ್ನ ಮಕ್ಕಳು? ಇಲ್ಲ ಕಾಣಿ, ಬಂದಿಲ್ಲವ. ನಾನು ಕಳ್ಸಂಗಿರಲಿಲ್ಲ. ನಮ್ಮವ್ವ ನಮ್ಮ ಅಪ್ಪ ಬಲವಂತ ಮಾಡಿ ಕರ್ಕೊಂಡು ಹೋದ್ರು. ಏನು ಮಾಡ್ತೀವಿ ಬಿಡಿ. ಅಲ್ಲ ಕಣೆ ಸಾವಿತ್ರ, ಉಣ್ಣಕ್ಕೇನು ಮಾಡಿದ್ರಿ ಅಡುಗೆನ? ಏನಿಲ್ಲ ಕಣೆ ಅಂಜಿನಮ್ಮ. ರಾತ್ರಿ ಅಪ್ಪಯ್ಯ ಮಟನ್ ತಂದಿತ್ತು. ಮಟನ್ ಸಾರು ರಾಗಿ ಮುದ್ದೆ ಮಾಡಿದ್ವ ನಿನ್ನೆ. ಅದೇ ತಿಳಿ ಇತ್ತಲ್ಲ, ಅದಕ್ಕೆ ಬೆಳಿಗ್ಗೆ ಅವಯ್ಯ ಮುದ್ದೆ ಮಾಡಿಟ್ಟು ಹೋಗಿದ್ಲು ಕಾಣೆ. ಹೌದೇನು?
ನಾನು ಮಾಡೋದು ಗೇಟ್ ಅಂತ ತಿನ್ನಲ್ಲ ಬಿಡೆ. ಸರಿ ತಗೊಳವ ಆಯ್ತು. ಅಲ್ಲ ಕಣ್ರಿ ಸಾವಿತ್ರಿ, ಈ ಅಂಜನಮ್ಮ, ನಾನು ಆಗ್ಲಿಂದ ಇಲ್ಲಿ ನಿಂತ್ಕೊಂಡಿದ್ದೀನವ. ಇಬ್ಬರು ಏನಿತ್ತ ನೋಡಂಗೆ ಇಲ್ಲ ನೋಡ್ರಿ. ಆಡಿ ಮಾತು ಕತೆಗೆ ಮುಣಿಗೆ ಹೋಗ್ಬಿಟ್ಟಿದ್ದೀರಲ್ರಿ. ತಿರುಗಿ ನೋಡ್ರಿ ಒಂದ್ಸರು. ಲೇ ಚಂದ್ರಮ್ಮ, ಯಾವ ಬಂದೆ? ಇವಳು ಅಡ್ಡ ಕುಂತಿದ್ಲಲ್ಲಿ, ಹಂಗಾಗಿ ನೀನು ಬಂದದ್ದು ಗೊತ್ತಾಗ್ಲಿಲ್ಲ, ಕಾಣ್ಲೋ ಇಲ್ಲ ಕಣೆ. ಬಾರೆ ಕುತ್ಕ ಬಾರೆ. ಏನು ಅಪ್ರೂಪಕ್ಕೆ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದೆಯಲ್ಲೇ ನೀನು? ಅಯ್ಯೋ ಬಂದೆ ಕಣವ, ಹಿಂಗೇನೆ ಸುಮ್ಮನೆ ಅಡ್ಡಾಡ್ಕೆ ಅಂತ. ಅಲ್ಲ ಕಣೆ, ನಿನ್ನ ಮಕ್ಕಳು ನಿಮ್ಮವ್ವ ಬಂದಂಗಿದ್ರು ಕಣೆ, ಮನೆ ಹತ್ರ ನೋಡಿದೆ ನಾನು. ಹೌದೇ? ನಮ್ಮವ್ವ ಹಂಗಾರೆ ಊರಿಂದ ಬಂದಿರಬೇಕು. ಸರಿ ತಗೊಳವ, ಹಂಗಾರೆ ಹೋಗಿ ನೋಡ್ತೀನಿ. ಅಯ್ಯ ಬಂದಿರ್ತಾರಂದ್ರೆ ಇರ್ತಾರೆ ತಗೊಳ್ಳಿ ಮನೆಗೆ, ಅವರೆಲ್ಲನೂ ಓಡೋಗ್ಬಿಡ್ತಾರೆ. ಕೂತ್ಕ ಹೋಗಂತೆ. ಏಯ್ ಬಾರಿ ನೀನು ಕೂತ್ಕ